ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಶಿಗ್ಗಾಂವಿ ಪಟ್ಟಣದಲ್ಲಿ ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರ ಜಯಂತಿಯ ಆಚರಣೆ ನಡೆಯಿತು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ರೈತರು ತಮ್ಮ ಎತ್ತುಗಳನ್ನ ಅಲಂಕರಿಸಿ ಹಾಗೂ ಬಸವೇಶ್ವರ ಭಾವಚಿತ್ರದೊಂದಿಗೆ ಹಳೆಪೇಟೆ ಓಣಿಯಿಂದ ಮೆರವಣಿಗೆ ಪ್ರಾರಂಭಗೊಂಡು ಚೆನ್ನಮ್ಮ ವೃತ್ತ, ಹಳೆ ಬಸ್ ನಿಲ್ದಾಣ, ರಸ್ತೆ ಸಂಚಾರಿ, ಗ್ರಾಮದೇವಿ ದೇವಸ್ಥಾನ, ಗ್ರಾಮದೇವಿ ಪಾದಗಟ್ಟಿ ತಲುಪಿತು. ಪುರಸಭೆ ಸದಸ್ಯರಾದ ರಮೇಶ್ ವನಹಳ್ಳಿ ಮಾತನಾಡಿ, ನುಡಿದಂತೆ ನಡೆದು ನಡೆದಂತೆ ನುಡಿದು ಸರಿಯಾಗಿ ಬದುಕುವ ಕಲೆಯನ್ನು ಕಲಿಸಿಕೊಟ್ಟ ಬಸವಣ್ಣನ ಆದರ್ಶಗಳು ವಚನ ರೂಪದಲ್ಲಿ ಇಂದಿಗೂ ದಾರಿದೀಪವಾಗಿವೆ. ಒತ್ತಡದ ಭಾರ ಹೊತ್ತುಕೊಂಡು ಓಡುತ್ತಿರುವ ಪ್ರಪಂಚಕ್ಕೆ ಬಸವಣ್ಣನ ಪ್ರವಚನಗಳು ಭಾರ ಕರಗಿಸುವ ಕುಳಿಮೆಗಳಾಗಲಿ. ಬಸವ ತತ್ವಗಳೆಂಬ ಈ ಬಳ್ಳಿ ನಮ್ಮೆಲ್ಲರ ಮನೆ ಮನೆಗಳಲ್ಲಿ ಹಬ್ಬಿ ಜಗವೇ ಅನುಭವ ಮಂಟಪವಾಗಲಿ ಎಂದರು. ವಿರಕ್ತ ಮಠದ ಸಂಗನ್ ಬಸವ ಮಹಾಸ್ವಾಮಿಗಳು ಮತ್ತು ಸದಾಶಿವ ಪೇಟೆಯ ಗದ್ದಿಗೆಯ ಮಹಾಸ್ವಾಮಿಗಳು ಮೆರವಣಿಗೆಗೆ ಚಾಲನೆ ನೀಡಿದರು. ನಂತರ ಬಸವಣ್ಣನರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶಿವಯೋಗಿ ನೀರಲ್ಗಿ, ಶಿವಪ್ಪ ಕಾರ್ದಾನಿ, ವಿರೂಪಾಕ್ಷಪ್ಪ ನೀರಲ್ಗಿ, ಈರಣ್ಣ ಕಾರ್ದಾನಿ, ಮುತ್ತು ಗಂಜಿಗಟ್ಟಿ, ಅಶೋಕ್ ಹಾವನಗಿ, ಈರಣ್ಣ ಅಂಕಲ್ಕೋಟಿ, ವಿಜಯ್ ವಿರಕ್ತಮಠ್, ಪವನ್ ಹಾವೇರಿ, ಲಕ್ಷ್ಮಣ್ ಕುಂದಗಲ್, ಮಾಲತೇಶ್ ಯಲವಗಿ, ನಿಂಗಪ್ಪ ದುಣಶಿ, ವಿರೂಪಾಕ್ಷಪ್ಪ ಬನ್ನಿಕೊಪ್ಪ ಹಾಗೂ ಊರಿನ ಪ್ರಮುಖರು ಹಿರಿಯರು ಉಪಸ್ಥಿತರಿದ್ದರು.